ಇದೇ ನವೆಂಬರ್ 26ರಂದು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಸಂವಿಧಾನ ಸಮರ್ಪಣೆ ಮಾಡಿದ ದಿನವಾಗಿದ್ದು, ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ಚಳುವಳಿ ವತಿಯಿಂದ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯ ಆದೂರಿನಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರಜಾ ವಿಮೋಚನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಸಂಘಟನಾ ಚತುರರಾದ ಆದೂರು ದೇವರಾಜ್ ಪ್ರಬುದ್ಧರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ, ಪುಷ್ಪ ನಮನ ಸಲ್ಲಿಸಿ, ಮೊಂಬತ್ತಿ ಬೆಳಗಿಸಿ, ಸಿಹಿ ಹಂಚಿ ಘೋಷಣೆಗಳನ್ನು ಕೂಗಿ ಸಂವಿಧಾನ ದಿನವನ್ನು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಸುಂದರ್ರಾಜ್ ಪ್ರಬುದ್ಧ, ಬೋಗನಹಳ್ಳಿ ಸುರೇಶ್, ದೊಡ್ಡ ಬನಹಳ್ಳಿ ಮುನಿರಾಜು, ಚಿಕ್ಕ ಬನಹಳ್ಳಿ ರವಿ, ಹೆಬ್ಬಾಳ ಮುನಿರಾಜು, ಆಂಜಿನಪ್ಪ, ಹೊಸಕೋಟೆ ತಾಲ್ಲೂಕು ಮಹಿಳಾ ಮುಖಂಡರು ಬೇಬಿ ಮುಜಾಸಿನ್, ಬಿದರಹಳ್ಳಿ ಸುಮಾ, ಆದೂರು ವೆಂಕಟೇಶ್, ಆದೂರು ಚಂದ್ರಪ್ಪ, ಗ್ರಾಮಸ್ಥರು ಎಲ್ಲಾ ಮುಖಂಡರು ಪಾಲ್ಗೊಂಡಿದ್ದರು. ಈ ದಿನ ಪರಮ ಪೂಜ್ಯ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಲಗಳಿಗೆ ನನ್ನ ಶರಣಾರ್ಥಿಗಳು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಮಾಹು ಎಂಬಲ್ಲಿ ಜನಿಸಿ 14/4/1891 ಜನಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಂದ ಹಲವು ಕಾರಣಾಂತರದಿಂದ ರತ್ನಗಿರಿ ಜಿಲ್ಲೆ ಅಂಬಾವಾಡಿನಲ್ಲಿ ಬಂದು ನೆಲೆಸ್ತಾರೆ. ಮತ್ತು ಅಲ್ಲಿ ಕೆಲವು ಒಂದು ಜಾತಿ ವ್ಯವಸ್ಥೆ, ಒಂದು ಅಸ್ಪೃಶ್ಯ ವ್ಯವಸ್ಥೆ, ಅಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ತೊಂದರೆ ಆದಾಗ ಅಲ್ಲಿಂದ ಮತ್ತೆ ಬಾಂಬೆಗೆ ಬಂದು ಸತಾರದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಒಂದು ಬಡತನದಲ್ಲಿ ಕೂಡ ಒಂದು ಕಷ್ಟಕರವಾದಂಥ ಒಂದು ಜೀವನದಲ್ಲಿ ಕೂಡ ಈ ದೇಶಕ್ಕೆ ಇದರಲ್ಲಿ ಸಾಧನೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಂಥ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಂದ ವಿದ್ಯಾಭ್ಯಾಸ ಮುಗಿಸಿ ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಡಿಗ್ರಿಗಳನ್ನು ಪಡೆದು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ 1947 ನಮ್ಗೆ ಸ್ವತಂತ್ರ ಬಂದ ನಂತರ ಈ ದೇಶದಲ್ಲಿ ಸಂವಿಧಾನ ಇರೋದಿಲ್ಲ. ನಮ್ಮ ದೇಶದಲ್ಲಿ 548 ರಾಜ ಮಹಾರಾಜರು ಮತ್ತು ಸಂಸ್ಥಾನಗಳ ಆಡಳಿತ ಇರ್ತದೆ. ಎಲ್ಲೋ ಒಂದು ಕಡೆ ಈ ದೇಶ ಅಂಧಕಾರದಲ್ಲಿ ಮುಳುಗಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿಯವರು ತೀರ್ಮಾನ ಮಾಡಿ ಈ ದೇಶಕ್ಕೆ ಒಂದು ಉತ್ತಮವಾದಂಥ ಸಂವಿಧಾನ ಬೇಕು ಅಂತ ಹೇಳಿದಾಗ ಈ ದೇಶದಿಂದ ಮಧ್ಯದೇಶದಲ್ಲಿ ಬರಿತದಂಥ ಸರ್ ಐಸಕ್ ಜೆನಿಕ್ ಸಾಹೇಬ್ರವರು ಆ ಸಮಯದಲ್ಲಿ ಹಲವು ದೇಶಗಳಲ್ಲಿ ಸಂವಿಧಾನವನ್ನು ರಚನೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೆಲವರು ಹೋಗಿ ಅಲ್ಲಿ ಅವನ್ನ ಕೇಳಿದಾಗ ನಿಮ್ಮ ದೇಶಕ್ಕೆ ಸೂಕ್ತವಾದಂಥ ವ್ಯಕ್ತಿ ಈ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಅವರು ಹೇಳಿದಾಗ ಇವರು ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಮಹಾತ್ಮ ಗಾಂಧೀಜಿ ಬಳಿ ಪ್ರಸ್ತಾಪ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಕೇಳಿದಾಗ ಗಾಂಧೀಜಿಯವರು ಪ್ರಸ್ತಾಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ದೇಶದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮುಂದುವರಿಸಿದಂಥ ವ್ಯಕ್ತಿ
ಅವರು ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಗುರುಸಿ ಹೇಳ್ತಾರೆ, ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲೇ ಹುಟ್ಟಿ ಇದ್ದಂಥ ಒಂದು ಅವ್ರಿಗೆಲ್ಲ ವಾತಾವರಣ ಗೊತ್ತಿರ್ತದೆ. ಅವರು ಈ ದೇಶದ ಭಾಷೆ, ಹಲವಾರು ಭಾಷೆಗಳು, ಹಲವಾರು ವೈವಿಧ್ಯದಂಥ ಸಂಸ್ಕೃತಿ ಇರುವಂಥ ಈ ದೇಶ, ನಾನಾ ಥರ ಭಾಷೆ, ನಾನಾ ಥರ ಜಾತಿ, ನಾನಾ ಥರ ಉಡುಪುಗಳನ್ನು ಧರಿಸಿದಂಥ, ನಾನಾ ಥರ ಸಂಪ್ರದಾಯ ಇರೋಂಥ ಈ ದೇಶಕ್ಕೆ ಸೂಕ್ತವಾದಂಥ ಸಂವಿಧಾನ ರಚನೆ ಮಾಡೋ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಮಹಾತ್ಮ ಗಾಂಧೀಜಿ ಕೂಡ ಅವರು ಸಲಹೆ ಕೊಡ್ತಾರೆ ಜವಾಹರ್ಲಾಲ್ ನೆಹರು ಅವರಿಗೆ. ಆಗ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕಡು ರಚನೆ ಸಮಿತಿ ಅಧ್ಯಕ್ಷನಾಗಿ ಮಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಈ ದಿನ ಭಾಳ ಅಪಾರವಾದಂಥ ಒಂದು ಸಂತೋಷ ಆಗಿದೆ ಅಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರಣ ಏನಂದರೆ, ನಾನು ಏನು ಮಾಡಬೇಕು ಅಂತಿದ್ದೆ, ನನಗೊಂದು ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸಂತೋಷವಾಗಿ ಸಂವಿಧಾನ ರಚನೆ ಮಾಡೋದಕ್ಕೆ ಮುಂದೆ. ಆ ಸಂದರ್ಭದಲ್ಲಿ 7 ಜನ ಕಡು ರಚನೆ ಸದಸ್ಯರುಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಹಲವಂತು ಕಾರಣಗಳಿಂದ ಕೆಲವರು ಒಬ್ಬ ವಿದೇಶಿಗೆ ಹೋಗ್ತಾರೆ, ಒಬ್ಬ ರಾಜಕಾರಣದಲ್ಲಿ ತಣ್ಣೀರಾಗ್ತಾರೆ, ಒಬ್ಬರು ಮರಣ ಹೊಂದ್ತಾರೆ, ಇನ್ನು ಕೆಲವರು ಹಲವಾರು ಕೆಲಸಗಳಲ್ಲಿ ತಲ್ಲೀರಾಗಿರೋದಂಥ ಸಂವಿಧಾನ ಹೊರೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಬೀಳುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೃತಿಗೆಡದೆ ಹಲವಾರು ದೇಶಗಳ ಒಂದು ಸಂವಿಧಾನವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ಸ್ಟಡಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ನಿರಂತರವಾಗಿ ಅದನ್ನು ಬರೆದು ಅವರು ನಿರಂತರವಾಗಿ ಸ್ಟಡಿ ಮಾಡಿ ಬರೆದು ಈ ದೇಶಕ್ಕೆ 1949 ನವಂಬರ್ 26 ಸಂಜೆ 5 ಗಂಟೆ ನಂತರದಲ್ಲಿ ಅಂದಿನ ಪ್ರಧಾನಿ, ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕ್ಯಾಬಿನೆಟಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಸಮರ್ಪಣೆಯನ್ನು ಮಾಡಿದಂಥ ದಿನ ಭಾಳ ಮಹತ್ವವಾಗಿರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಇವತ್ತು ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿ ಬರೆದು ರಚನೆ ಮಾಡಿಲ್ಲ ಅಂದರೆ ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಧರ್ಮದಲ್ಲಿ ಮತ್ತು ಜಾತಿ ವ್ಯವಸ್ಥೆಯಲ್ಲಿ, ಒಂದು ಅಸ್ಪೃಶ್ಯ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ರಾಜ ಮಹಾರಾಜರ ಕೈಗಳಲ್ಲಿ ಅಧಿಕಾರ ಸಿಕ್ಕಿ ಎಲ್ಲೋ ಒಂದು ಕಡೆ ಈ ದೇಶ ಹಿಂದುಳಿದಕ್ಕೆ ಕಾರಣ ಆಗ್ತಾಯಿತ್ತು. ಹಾಗಾಗಿ ಭಾಳ ಹಗಲು ರಾತ್ರಿ ಶ್ರಮಪಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ರಚನೆ ಮಾಡಿಕೊಟ್ಟಂಥ ಈ ದಿನವೇ 1949 ನವಂಬರ್ 26 ಅಂತೇಳಿ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಲಗಳಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲರೂ ಈ ದೇಶದಲ್ಲಿ ಬಡವರು, ಅಲ್ಪಸಂಖ್ಯಾತ, ದೀನದಲಿತರು, ಹಿಂದುಳಿದ ವರ್ಗ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಂದೂ ಕೂಡ ಯಾರೂ ಮರಿಬಾರ್ದು. ಅವನ ನಿರಂತರವಾಗಿ ಓದಿ ಅವ್ರ ವಿಚಾರಗಳನ್ನು ತಿಳಿಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಏನು ಈ ದಿನ ಇಲ್ಲೆಲ್ಲ ಏನು ನಾವು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು 1949 ನವಂಬರ್ 26ನೇ ತಾರೀಕು ಈ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಈ ದೇಶದ ಪ್ರಥಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ರಚನೆ ಮಾಡಿರ್ತಕ್ಕಂತಹ ಸಂವಿಧಾನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ದಿನ ಆಗಿರ್ತದೆ. ಅದರ ಸಲುವಾಗಿ ನಾವು ಇಲ್ಲೆಲ್ಲ ಸೇರಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪುಗಳನ್ನು ಮಾಡಿಕೊಳ್ತಾ ನಾನೊಂದು 2 ಮಾತುಗಳನ್ನು ಮಾತಾಡ್ತೀನಿ. ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ರವರು ಮತ್ತು ಅವರ ಅನೇಕ ಅನುಯಾಯಿಗಳಾದಂತಹ ಪೆರಿಯಾರ್ ಗುರುಗಳಾಗ್ಬೋದು, ಬಸವಣ್ಣರವರಾಗಿರ್ಬೋದು, ಇನ್ನೂ ಅನೇಕ ಮಹನೀಯರು ತೋರಿಸಿಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಬಂದು ಈ ಭಾರತ ದೇಶದಲ್ಲಿ ಎಷ್ಟೇ ತೊಂದರೆಗಳನ್ನು ಕೊಟ್ಟರೂ ಕೂಡ ಅವ್ರಿಗೆ ಎಲ್ಲೂ ಅವರು ಜಗ್ಗದೆ ಬಗ್ಗದೆ ಈ ದೇಶದಲ್ಲಿ ಅವ್ರಿಗೆ ತಾಯಿನಾಡು ಇಲ್ಲೋ ಅನ್ನೋಂಥ ಒಂದು ಇದು ಕೂಡ ಅವ್ರಿಗೆ ಇತ್ತು. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ನಾನು ಮೊದಲನೇದಾಗಿ ಭಾರತೀಯ, ಕೊನೆಯದಾಗೂ ಭಾರತೀಯ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡು ಸಾಹೇಬರು ನಮಗೆ
ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಅನೇಕ ದೀನ ದಲಿತರಿಗೆ, ಅಸ್ಪೃಶ್ಯರಿಗೆ, ಪ್ರತಿಯೊಂದು ಸಮಾಜದ ಸಮುದಾಯದ ಜನರಿಗೆಲ್ಲರಿಗೂ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅಂಥೇಳಿ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಬರ್ಕೊಟ್ಟಿದ್ದಾರೆ. ಏನಾದರೂ ಅವ್ರಿಗೆ ಅನುಮಾನಗಳು ಏನಾದರೂ ಇದ್ದರೆ ಸಾಹೇಬರು ಹೇಳಿದ್ದಾರೆ, ಹೋಗಿ ಸಂವಿಧಾನವನ್ನು ಓದ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದರೂ ಕೂಡ ಈ ದೇಶದಲ್ಲಿ ಏನು ದೀನ ದಲಿತರಲ್ಲಿ ತುಂಬ ತಾರತಮ್ಯ ಆಗಿ ಬೇರೆ ಎಲ್ಲ ಕಡೆನೂ ದೌರ್ಜನ್ಯಗಳು, ಅತ್ಯಾಚಾರಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮೇಲೆ ನಡೀತಾ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಬಲಿಷ್ಠವಾದ ಸಂವಿಧಾನ ಇದ್ದರೂ ಕೂಡ ಅಲ್ಲಿ ಏನು ಈ ಆಳ್ತಾ ಇರ್ತಕ್ಕಂಥ ಜನಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಿಸ್ಕೊಡಲ್ಲಿ ವಿಫಲರಾಗಿದ್ದಾರೆ ಅಂತಲೂ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಎಲ್ಲ ಸಮುದಾಯ ಬಡ ವ್ಯಕ್ತಿಗಳಿಗೂ ನ್ಯಾಯ ಸಿಕ್ಕಿಸ್ಬೇಕು, ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಅನುಕೂಲಗಳು ಆಗಬೇಕು, ಅದನ್ನು ಫಾಲೋಅಪ್ ಮಾಡೋರು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಿ ಈ ಸಂದರ್ಭದಲ್ಲಿ ಹೇಳ್ತಾ ತಥಾಗತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಎಲ್ಲ ಅವರ ಅನುಯಾಯಿಗಳಿಗೆ ನಾನು ವಂದನೆ ಅರ್ಪಿಸುತ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.